आपण पाहत आहात महाराष्ट्र टुडे न्यूज चॅनल. ಓಂ ಶ್ರೀ ಜಗದ್ಗುರು ಬಸವಲಿಂಗೇಶ್ವರ ನಮಃ. ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ್ ತಾಲೂಕಿನ ಸುಕ್ಷೇತ್ರ ನಾಗಲಸೂರಿನ ಶ್ರೀ ಜಗದ್ಗುರು ಬಸವಲಿಂಗೇಶ್ವರ ಮಹಾಸಂಸ್ಥಾನ ತುಪ್ಪಿನ ಮಠದ ಪರಮಾರಾಧ್ಯ ದೇವರಾಗಿರುವಂತಹ ಶ್ರೀ ಜಗದ್ಗುರು ಬಸವಲಿಂಗ ಮಹಾಸ್ವಾಮಿಗಳ 93ನೇ ಪುಣ್ಯ ಸ್ಮರಣೋತ್ಸವ ಬರುವ ನಾಳೆ ದಿನ ಪ್ರಾರಂಭ ಆಗ್ತಾ ಇದೆ. ಅದರ ಮುಂಚಿತವಾಗಿ ಇವತ್ತಿನ ದಿನಾನು ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಶ್ರೀಮಠದಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಅಂತ ಹಲವಾರು ಕಾರ್ಯಕ್ರಮಗಳಲ್ಲಿ ಶ್ರೀ ಇವತ್ತು ರಾತ್ರಿ ದಿನ ಪುರಾಣ ಮಂಗಲ ನಡೆಯುತ್ತೆ. ಮತ್ತು 11 ದಿನಗಳಿಂದ ಸಾಗಿ ಬಂದ ಶ್ರೀ ಶರಣ ಚರಿತಾಮೃತ ಅನ್ನುವಂತ ಪುರಾಣ ಪ್ರವಚನ ಇವತ್ತು ಮಂಗಲ ಬೆಳ್ತಾ ಇದೆ. ಜೊತೆಗೆ ಶ್ರೀ ಜಗದ್ಗುರು ಬಸವಲಿಂಗೇಶ್ವರ ಸಂಗೀತ ಗುರುಕುಲದ ಸಾಧಕರಿಂದ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಇರ್ತದೆ. ಅದ್ರ ಜೊತೆಗೆ ಈಗಾಗಲೇ ಬೆಳಗ್ಗೆ ಮುಂಜಾನೆಯಿಂದ ಮಾರನೇ ದಿನ ಮುಂಜಾನೆವರೆಗೆ ಅಂದ್ರೆ ಸುಮಾರು 24 ಗಂಟೆಗಳವರೆಗೆ ಭಜನಾ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಈ ಕಾರ್ಯಕ್ರಮದ ವಿಶೇಷವಾಗಿ ನಾಗಲಸೂರಿನ ಎಲ್ಲ ಭಜನಾ ಮಂಡಳಿಯವರು, ಶಾವಳ ಭಜನಾ ಮಂಡಳಿಯವರು, ಹಸೂರು ಭಜನಾ ಮಂಡಳಿಯವರು, ಕಡಬಗಾಂವ್ ಭಜನಾ ಮಂಡಳಿಯವರು, ಜೊತೆಗೆ ಅದಕ್ಕೆ ಗುರುವಾಡಿ ಭಜನಾ ಮಂಡಳಿಯವರು, ಅವರು ಅನ್ನೋದೇ ಹೈದರಾಬಾದ್ ಭಜನಾ ಮಂಡಳಿಯವರು, ಎಲ್ಲ ಭಜನಾ ಮಂಡಳಿಯವರು ಬಂದು ಇವತ್ತು ನಾಗ ಕಾರ್ಯಕ್ರಮವನ್ನ ಭಜನಾ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಮತ್ತೆ ರಾತ್ರಿ 11 ಗಂಟೆಗೆ ಇವತ್ತಿನ ದಿನ ವಿಶೇಷವಾಗಿ ಉತ್ತರ ಕರ್ನಾಟಕದ ಖ್ಯಾತ ಭಜನಾ ಗಾಯಕರಾಗಿರುವಂತಹ ಶ್ರೀ ಆಕಾಶ್ ಮನಗೂಳಿಯವರು ಬರ್ತಾ ಇದಾರೆ. ರಾತ್ರಿ ಎಲ್ಲ ಅವ್ರನ್ನು ಭಜನಾ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಹಾಗೆ ಬೆಳಿಗ್ಗೆ ಮುಂಜಾನೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಬೆಳಿಗ್ಗೆ ಶ್ರೀ ಮಠದಲ್ಲಿ ರುದ್ರಾಭಿಷೇಕ, ಮುಖ್ಯ ಗದ್ದಿಗೆ ರುದ್ರಾಭಿಷೇಕ ನಡೀತದೆ. ಆಮೇಲೆ ಶತಸ್ಥಲ ಧ್ವಜಾರೋಹಣ ಆದ ಮೇಲೆ ಮುಖ್ಯ ಕಾರ್ಯಕ್ರಮ ಈಗ ಜಗದ್ಗುರು ಬಸವಲಿಂಗೇಶ್ವರ ಒಂದು ಸಭಾಭವನದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕರ್ನಾಟಕದ ಸುಪ್ರಸಿದ್ಧ ಸ್ವಾಮೀಜಿಯವರಾಗಿರುವಂತಹ ಶ್ರೀ ಶಿರಟ್ಟಿಯ ಶ್ರೀ ಜಗದ್ಗುರು ಫಕೀರೇಶ್ವರ ಮಹಾಸಂಸ್ಥಾನ ಮಠದ ಜಗದ್ಗುರುಗಳಾಗಿರುವಂತಹ ಶ್ರೀಮನ್ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಕೂಡ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದ ಅತ್ಯಂತ ಸುಪ್ರಸಿದ್ಧ ಮಠಗಳಲ್ಲೊಂದಾಗಿರುವಂತಹ ನಿಂಬಾಳದ ವಿರಕ್ತ ಮಠದ ಪರಮ ಪೂಜ್ಯ ಮೌನ ತಪಸ್ವಿ ಶ್ರೀ ಜಗಶಾಂತಲಿಂಗ ಮಹಾಸ್ವಾಮಿಗಳು ಕೂಡ ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವ್ರ ಜೊತೆಗೆ ನಾಡಿನ ಹೆಸರಾಂತ ಸ್ವಾಮಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಅವ್ರಿಗೆ ಇದೇ ವೇದಿಕೆಯ ಮೇಲೆ ಆಮೇಲೆ 10 ಗಂಟೆಗೆ ಸರಿಯಾಗಿ 10 ಗಂಟೆಗೆ ಸುಮಾರು 30ಕ್ಕಿಂತ ಹೆಚ್ಚು ಸಾಮುದಾಯಿಕ ವಿವಾಹಗಳ ನಡೀತಾ ಇರ್ತವೆ. ಆಮೇಲೆ 21,000 ಮುತ್ತೈದರ ಉಡು ತುಂಬುವ ಕಾರ್ಯಕ್ರಮ, ಅದೇ ರೀತಿ 11,000 ಜಂಗಮ ಗಣರಾಧನೆ ಕಾರ್ಯಕ್ರಮ, ಇದು ಕೂಡ ಸಾಂಗಮಂಗಲವಾಗಿ ನಾಳೆ ಸಾಗಲಿದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ನಂತರ ಎಲ್ಲರೂ ಕೂಡ ಹೋಳಿಗೆ ತುಪ್ಪಿನ ಮಹಾಪ್ರಸಾದವನ್ನ ನೀಡಲಾಗ್ತದೆ. ಹೊಸೂರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ನಾಗಲಸೂರು ಸಾಲ ಗ್ರಾಮಸ್ಥರು ತಂದು ಕೊಟ್ಟಿರುವಂತಹ ತುಪ್ಪದ ಪ್ರಸಾದವನ್ನ ಎಲ್ಲರಿಗೂ ನೀಡಲಾಗ್ತದೆ. ಆಮೇಲೆ ಸಾಮಾನ್ಯವಾಗಿ ನಾಳೆ ದಿನ ವಿಶೇಷ ಸೇವೆಯನ್ನ ನಮ್ಮ ನಾಗಲಸೂರು ಹಾಗೂ ಸುತ್ತಮುತ್ತಲಿನ ಎಲ್ಲ ಮಾಲಕ ಸಂಘಟನೆಯವರು ಕೂಡಿಕೊಂಡು ಯಾವ ಮೋಫತ್ ಸೇವೆಯನ್ನ, ವಾಹನದ ಮೋಫತ್ ಸೇವೆಯನ್ನ ಫ್ರೀ ಆಗಿ ಜನರನ್ನ ಕರ್ಕೊಂಡ್ಬರ್ದು ಮತ್ತು ಕರೆದುಕೊಂಡು ಹೋಗುವಂತ ಸೇವೆಯನ್ನ ನಾಳೆ ನಮ್ಮ ಊರಿನ ಮಾಲಕ ಸಂಘಟನೆಯವ್ರನ್ನ ನಡೆಸ್ಕೊಂಡ್ ಬರ್ತಾರೆ. ಜೊತೆಗೆ ಬಸವ ಅಕ್ಕೋದರಾಗ್ಲಿ, GS ರಾಯಲ್ ಅಕ್ಕೋದರಾಗ್ಲಿ ಅವರು ಕೂಡ ನಾಳೆ ದಿನ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡ್ಲಿದ್ದಾರೆ. ಒಟ್ಟಾಗಿ ಈ ಶ್ರೀಮಠದ ಜಾತ್ರೆಯನ್ನ ನಾಗಲಸೂರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡಿಕೊಂಡು ಬರುವಂತಹ ಲಕ್ಷ ಜನರಿಗೆ ಮಹಾಪ್ರಸಾದದ ಸೇವೆಯನ್ನು ಮಾಡ್ತಾರೆ. ಆಮೇಲೆ ನಾಳೆ ದಿನ ಕಾರ್ಯಕ್ರಮ ಮುಗಿತು ಅಂದ ತಕ್ಷಣ ನಾಳೆ ರಾತ್ರಿ ದಿನ ಒಂದು ಸುಂದರವಾದ ನಾಟಕ ಇರ್ತದೆ. ನಮ್ಮ ಶ್ರೀ ಜಗದ್ಗುರು ಬಸವಲಿಂಗೇಶ್ವರ ಈ ತಮ್ಮ ಮಂಡ್ಯದವರು ಅರ್ಪಿಸುವಂತಹ ಎಡೆ ಎತ್ತಿದ ಸರ್ಪಕ್ಕೆ ಗುರು ಇಟ್ಟ ಗರುಡ ಅನ್ನುವಂತ ಒಂದು ಸುಂದರ ಸಾಮಾಜಿಕ ನಾಟಕವನ್ನ ನಡೆಸಿಕೊಡ್ತಾರೆ. ಆಮೇಲೆ ಮಾರನೇ ದಿನ ವಿಶೇಷವಾಗಿ ಶ್ರೀ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಜಗದ್ಗುರು ಬಸವಲಿಂಗ ಶ್ರೀಗಳ ಒಂದು ಭಾವಚಿತ್ರಣದಲ್ಲಿ ಹಾಗೂ ಧರ್ಮ ಗ್ರಂಥದ ಮೆರವಣಿಗೆ ಸಾಗಿ ಬರ್ತದೆ. ಸಾಯಂಕಾಲ 5 ಗಂಟೆಗೆ 6ನೇ ತಾರೀಕಿನ ಸಾಯಂಕಾಲ 5 ಗಂಟೆಗೆ ನಡೆಯುತ್ತೆ. ಪೂರಾ ಒಂದು ದಿನದವರೆಗೆ ದಿನ ಪೂರ್ತಿ ಏನಾಗುತ್ತೆ ಅಂತಂದ್ರೆ ಎಲ್ಲ ಕಡೆಗೆ ಓಟ ಮೆರವಣಿಗೆ ನಡೆದು 23-24 ಗಂಟೆಗಳವರೆಗೆ ಆ ಒಂದು
ಫೋಟೋ ಪೂಜೆ ನಮಗೆ ವಾಪಸ್ ಮಠಕ್ಕೆ ಬರುತ್ತೆ. ಇಂಥ ಒಂದು ಪ್ರಮುಖ ಕಾರ್ಯಕ್ರಮ ನಾಡಿನ ನಾವೆಲ್ಲ ಊರಿನ ಹಾಗೂ ಸುತ್ತಮುತ್ತಲ ಊರಿನ ಎಲ್ಲರೂ ಹಲವಾರು ಸೇವೆಗಳನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಮಹಾರಾಷ್ಟ್ರದ ಸುಪ್ರಸಿದ್ಧ ಜಾತ್ರೆಗಳಲ್ಲಾಗಿರುವಂತಹ, ಮಹಾರಾಷ್ಟ್ರ ಅತಿ ದೊಡ್ಡ ಜಾತ್ರೆಗಳಲ್ಲಾಗಿರುವಂತಹ ನಾಗೇಶ್ವರನ ತುಪ್ಪಿನ ಮಠದ ಜಾತ್ರೆ, ನಾಗೇಶ್ವರನ ಭಕ್ತರು ಹಾಗೂ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ತಿಳ್ಕೊಂಡು ಇದನ್ನು ನಾಳೆ ದಿನ ವಿಜೃಂಭಣೆಯಿಂದ ಮಾಡ್ತಾರೆ. ಇಂತಹ ಬಹುದೊಡ್ಡ ಜಾತ್ರೆಗೆ, ತುಪ್ಪಿನ ಜಾತ್ರೆಗೆ ಎಲ್ಲರೂ ತಪ್ಪದೇ ಬನ್ನಿ ಅಂತ ತಿಳ್ಕೊಂಡು ಈ ಮೂಲಕ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೇವೆ. ಎಲ್ಲರೂ ಬನ್ನಿ ಜಗದ್ಗುರು ಬಸವಲಿಂಗ ಶ್ರೀಗಳ ಆಶೀರ್ವಾದ ತೆಗೆದುಕೊಳ್ಳಿ. ಎಲ್ಲರೂ ಹೋಳಿಗೆ ತುಪ್ಪಿನ ಮಹಾಪ್ರಸಾದವನ್ನು ಸ್ವೀಕಾರ ಮಾಡ್ತೇವೆ ಅಂತ ತಿಳ್ಕೊಂಡು ಈ ಮೂಲಕ ಎಲ್ಲ ವಿನಂತಿಸುತ್ತೇವೆ.